ಸಣ್ಣ ಕ್ಯಾವಿಟಿಯನ್ನು ನಿರ್ಲಕ್ಷಿಸಿದರೆ ಏನಾಗುತ್ತದೆ? ಡೆಂಟಿಸ್ಟ್ ನಿಮ್ಮ ಹಲ್ಲಿನಲ್ಲಿ ಸಣ್ಣ ಕ್ಯಾವಿಟಿ ಇದೆ ಅಂತ ಹೇಳಿದ್ದಾರಾ? ಆದರೆ ನೋವು ಇಲ್ಲ ಅಲ್ಲ, ನಂತರ ನೋಡೋಣ ಅಂತ ಯೋಚಿಸಿದ್ದೀರಾ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸಣ್ಣ ಕ್ಯಾವಿಟಿ ತನ್ನಷ್ಟಕ್ಕೆ ತಾನೇ ಗುಣವಾಗುವುದಿಲ್ಲ. ಸಮಯ ಕಳೆದಂತೆ ಅದು ನಿಧಾನವಾಗಿ ದೊಡ್ಡದಾಗುತ್ತಾ ಹೋಗುತ್ತದೆ. ಮೊದಲಿಗೆ ಕ್ಯಾವಿಟಿ ಹಲ್ಲಿನ ಮೇಲಿರುವ ಮೊದಲನೇ ಪೊದರೆಯಾದ ಎನಾಮಲ್ ಅನ್ನು ಹಾನಿ ಮಾಡುತ್ತದೆ. ಈ ಹಂತದಲ್ಲಿ ಸಾಮಾನ್ಯವಾಗಿ ಯಾವುದೇ ನೋವು ಅಥವಾ ಲಕ್ಷಣಗಳು ಕಾಣಿಸುವುದಿಲ್ಲ. ಆದರೆ ಚಿಕಿತ್ಸೆ ಮಾಡಿಸದಿದ್ದರೆ ಕ್ಯಾವಿಟಿ ಹಲ್ಲಿನ ಒಳಗಡೆ ಇರುವ ಪೊದರೆಯಾದ ಡೆಂಟಿನನ್ನು ತಲುಪುತ್ತದೆ. ಆಗ ತಣ್ಣೀರು, ಬಿಸಿ ಅಥವಾ ಸಿಹಿ ಪದಾರ್ಥವನ್ನು ಸೇವಿಸಿದಾಗ ಸೆನ್ಸಿಟಿವಿಟಿ ಮತ್ತು ಚುರುಕು ನೋವು ಕಾಣಬಹುದು. ಕೆಲವೊಮ್ಮೆ ಆಹಾರವು ಹಲ್ಲಿನಲ್ಲಿ ಸಿಲುಕಿಕೊಳ್ಳಬಹುದು. ಇನ್ನೂ ನಿರ್ಲಕ್ಷಿಸಿದರೆ ಕ್ಯಾವಿಟಿ ಹಲ್ಲಿನ ನರವನ್ನು ತಲುಪುತ್ತದೆ. ಆಗ ತೀವ್ರ ಹಲ್ಲಿನ ನೋವು, ಒಸಡು ಅಥವಾ ಮುಖದಲ್ಲಿ ಊತ, ಸೋಂಕು ಅಥವಾ ಆಪ್ಸಸ್ ಉಂಟಾಗುವ ಸಾಧ್ಯತೆ ಇದೆ. ಇದರಿಂದ ನಿದ್ದೆ, ಊಟ ಹಾಗೂ ದೈನಂದಿನ ಚಟುವಟಿಕೆಗಳ ಮೇಲೂ ಪರಿಣಾಮ ಉಂಟಾಗಬಹುದು. ಈ ಹಂತಕ್ಕೆ ಬಂದಾಗ ಒಂದು ಸಣ್ಣ ಫಿಲ್ಲಿಂಗ್ ಸಾಕಾಗುವುದಿಲ್ಲ. ರೂಟ್ ಕೆನಾಲ್ ಚಿಕಿತ್ಸೆ ಹಾಗೂ ಕ್ರೌನ್ ಅಗತ್ಯ ಆಗಬಹುದು. ಆದ್ದರಿಂದ ಇಂದು ಸರಳವಾದ ಫಿಲ್ಲಿಂಗ್ನಿಂದ ಪರಿಹರಿಸಬಹುದಾದ ಸಮಸ್ಯೆ ನಾಳೆ ದೊಡ್ಡ ಚಿಕಿತ್ಸೆ ಮತ್ತು ಹೆಚ್ಚಿನ ವೆಚ್ಚಕ್ಕೆ ಕಾರಣವಾಗಬಹುದು. ನೋವು ಬರುವವರೆಗೂ ಕಾಯಬೇಡಿ. ನಿಯಮಿತವಾಗಿ ಡೆಂಟಲ್ ಚೆಕಪ್ ಮಾಡಿಸಿಕೊಳ್ಳಿ ಮತ್ತು ನಿಮ್ಮ ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಹಂಚಿಕೊಳ್ಳಿ.